ರಾಬಿನ್ ಶರ್ಮಾ ಒಂದು ಕಡೆ ಹೇಳ್ತಾರೆ, ವರ್ಷಕ್ಕೆ ಒಂದು ದಿನವಾದರೂ ಕಾಡಿನ ದಾರಿಯಲ್ಲಿ ನಡೆದು ನೋಡಿ ಅಂತ ಹೇಳಿ. ಹಾಗಂತೇಳಿ ನೀವು ಈ ತರಹದ ದಟ್ಟ ಕಾಡು ಒಳಗಡೆ ಯಾವತ್ತೂ ಹೋಗಬೇಡಿ. ನಮಗೆ ಈ ಕಾಡನ್ನು ತೋರಿಸ್ಲಿಕ್ಕೆ, ಕಾಡಿನ ಬಗ್ಗೆ ಅರಿವನ್ನು ಮೂಡಿಸಲಿಕ್ಕೆ, ಇಲ್ಲಿರುವಂಥ ಸಸ್ಯ ಕೋಟಿಗಳ ಬಗ್ಗೆ ಮಾಹಿತಿಯನ್ನು ಕೊಡಲಿಕ್ಕೆ ನಮ್ಮ ಜೊತೆಗೆ ಸಸ್ಯ ವಿಜ್ಞಾನಿ ಅಂತಲೇ ನಾವು ಕರಿತಾ ಇರುವಂತಹ ಈ ಎಲ್ಲ ಅಪೂರ್ವವಾದಂಥ ಗಿಡ ಮರ ಬಳ್ಳಿಗಳ ಬಗ್ಗೆ ಅದ್ಭುತವಾದಂಥ ಜ್ಞಾನ ಇರುವಂಥ ಗೋಳಿಯಾರಿದ್ದಾರೆ. ಇದು ಬಹಳ ಹಿಂದೆ, ಒಂದು 400-500 ವರ್ಷ ಹಿಂದೆ ಕೊಕ್ಕಡ್ರು, ಉಳಿತಾಯರು ಇಂಥವರೆಲ್ಲ ಇಲ್ಲಿ ಇದ್ರು. ಬ್ರಾಹ್ಮಣರ ಒಂದು ಕೊಕ್ಕಡ ಧರ್ಮಸ್ಥಳ ಇದೆಯಲ್ಲ, ಕೊಕ್ಕಡ ಮೋಸ್ಟ್ಲಿ ಅವರು ಇಲ್ಲಿಂದ ಅಲ್ಲಿ ಹೋಗಿ, ಅಂದ್ರೆ ಇಲ್ಲಿಯ ಒಂದು ಬ್ರಾಹ್ಮಣರಿಗೆ ಅವಾಗೆಲ್ಲ ಏನಂತ ಹೇಳಿದ್ರೆ ಅರಸರ ಕಾಲ, ಏನಾದ್ರು ಸ್ವಲ್ಪ ಹೆಚ್ಚು ಕಮ್ಮಿ ಆದ್ರೆ ಹೊರಡೋಗಿ ಅಂತ ಹೇಳ್ತಿದ್ರು, ಏನಾದ್ರು ಉಪತ್ತ ಕೊಡ್ತಿದ್ರು. ಇವ್ರು ರಾತ್ರಿ ಹೋಗ್ತಿದ್ರು, ಇಲ್ಲೆಲ್ಲ ಬಿಟ್ಟು ಹೋಗ್ತಿದ್ರು. ಅವರೆಲ್ಲ ಎಲ್ಲ ಜಾಗ ಇಲ್ಲ ಬಿಟ್ಟು ಅವರ ಮೂಲ ನಾಗಬನ ಇದೆ. ಮೂಲ ಅಂತ ನಾನು ಹೇಳುದಿಲ್ಲ, ಒಂದು ನಾಗಬನ ಇತ್ತಿಲ್ಲಿ ನಾವು ನೋಡಿದ ಹಾಗೆ. ಯಾರು ಅದನ್ನ ನಮ್ಮ ಗೋಳೇರ್ ಕುಟುಂಬದವರು ಮತ್ತೆ ಇಲ್ಲಿ ಆಚೆ ಈಚೆ ಶೆಟ್ರು ಮತ್ತೆ ಈ ಜಾಗದಲ್ಲಿ ಇರೋರೆಲ್ಲ ಇಲ್ಲಿ ಬಂತನು ಹಾಕಿ ಹೋಗ್ತಾರೆ ಅಷ್ಟೇ ಹೊರತು ಬೇರೆ ಏನಿಲ್ಲ. ಇಲ್ಲಿ ಬಹಳ ದೊಡ್ಡ ದೊಡ್ಡ ಬಳ್ಳಿಗಳೆಲ್ಲ ಇತ್ತು, ದೊಡ್ಡ ದೊಡ್ಡ ಮರಗಳಿದ್ದಾವೆ, ಬಹಳ ದೊಡ್ಡ ಎತ್ತರದ ಮರಗಳಿದ್ದಾವೆ. ಇದು ಅದು ತಾರೆ ಮರ, ಮತ್ತೊಂದು ಬಂದದ ಮರ. ತಾರೆ ಮರ ಅಂತ ಹೇಳಿದ್ರೆ ಏನು? ಶಾಂತಿ ಮರ. ತ್ರಿಫಲದಲ್ಲಿ ಒಂದು. ತ್ರಿಫಲದಲ್ಲಿ ಒಂದು. ತ್ರಿಫಲ ಅಂತ ಹೇಳಿದ್ರೆ ಅಣಲೆ, ತಾರೆ, ನೆಲ್ಲಿ. ಇವು 3 ತ್ರಿಫಲ. 3 ಜಜ್ಜಿದ್ರೆ ತ್ರಿಫಲ ಚೂರ್ಣ ಆಗುತ್ತೆ. 3 ಜಜ್ಜಬೇಕು, ಮರ್ದನ ಮಾಡಬೇಕು, ಅದು ತ್ರಿಫಲ ಚೂರ್ಣ. ದೈವಗಳ ಕಲ್ಲು. ಹೌದು ಹೌದು ಹೌದು, ಎಲ್ಲ ಗೊಬ್ಬರಿಯಾದ ಇದೆಲ್ಲ ಕಲ್ಲು. ಹೌದು. ಹೆಬ್ಬಲ್ಸಿನ ಮರ, ಹೆಬ್ಬಲ್ಸು. ಅದು ಕಿರುಗೋಳಿ ಅಂತ. ಅದು ಕಿರುಗೋಳಿ ಅಂತ ಹೇಳಿದ್ರೆ ಹೌದು, ಬಲಿ ಹಾಕ್ತಾರಲ್ಲ, ಬಲಿ ಹಾಕುವ ಸೊಪ್ಪು ಕೊಲ್ಲೂರು ಟೆಂಪಲ್ ಎಲ್ಲ ಹಾಕ್ತಾರಲ್ಲ, ಇದೇ ಬೇಕು. ಸಣ್ಣ ಎಲೆ ಉಂಟು. ಹೌದೌದು, ನಾನು ನೋಡಿದ್ದೀನಿ. ಇದು ಮತ್ತೆ ಕುಂಟಾಲ ಎಲೆ ನೋಡ್ಲಿಕ್ಕೆ ಒಂದೇ ರೀತಿ ಇರುತ್ತೆ, ಅದನ್ನು ಹಾಕ್ತಾರೆ. ಈ ಬಳ್ಳಿಗಳು ಇವೆಲ್ಲ ಏನಂತ ಹೇಳಿದ್ರೆ ಬಹಳ ದೊಡ್ಡ ಬಳ್ಳಿ ಇತ್ತು. ಪೇಜಾವರ ಶ್ರೀಗಳು ನೋಡಿ ಇಲ್ಲಿ ಒಂದು ಮಣೆ ಹಾಕಿ ಕೂತ್ರ ಅವರು. ಇದು ಶಾಂತಿ ಮರ ನೋಡಿ, ಇಲ್ಲಿ ಆ ಕೊಟ್ರೆ ತರ ಇದೆಯಲ್ಲ, ಅಲ್ಲಿ ಕೂತವರು. ಇಲ್ಲಿ ಒಂದು ಬಳ್ಳಿ ಇತ್ತು, ಆಗ ಅದು ಹೋಯ್ತು ಮಾತ್ರ. ಅಲ್ಲಿ ಅದ್ರಲ್ಲಿ ಸರಸರ ಅಂತ ಮೇಲೆ ಹೋದ್ರು. ಮೇಲೆ ಹೋಗಿ ಅವರು ಸುಮಾರು ಅಷ್ಟೇ ಹತ್ರ ಹೋಗಿ ಸ್ವಲ್ಪ ಹೊತ್ತು ಅದರಲ್ಲಿ ಪೇಜಾವರ ಕಿರಿಯ ಶ್ರೀಗಳು. ಹೌದು ಹೌದು, ಅವಾಗ ಅವರು ದೊಡ್ಡ ಇವರು ಇದ್ರು. ಇಲ್ಲಿ ಬಂದು ಅವರಿಗೆಲ್ಲ ಭಾರಿ ಖುಷಿ ಇದನ್ನು ಬಂದು ನೋಡಿ. ಅವ್ರಿಗೆ ಏನು ಸಂಬಂಧ ಈ ಜಾಗ? ಸಂಬಂಧ ಏನಿಲ್ಲ, ಹೀಗೆ ಒಂದು ನಮ್ಮಲ್ಲಿ ನಾವು ಗಿಡ ಮಾಡೋರು ಅಂತ ಹೇಳಿ ಅವರು ಸ್ವಲ್ಪ ಗಿಡದ ಹುಚ್ಚಿನವ್ರೆ. ಈಗ ನೀವು ಈಗ ನನ್ನ ಹುಡ್ಕೊಂಡು ಬಂದ ಹಾಗೆ ಅವರು ಹಾಗೆ ಹೀಗೆ ಏನೋ ನೋಡುವ ಏನೋ ಒಂದು ವಿಶೇಷ ಇರಬಹುದು ಗಿಡದ ಬಗ್ಗೆ ಅಂತ ಹೇಳಿ ಬಂದಿದ್ದಾರೆ ಅಷ್ಟೇ. ಈ ಜಾಗ ಎಲ್ಲ ಹೋಗ್ಬೋದಲ್ಲ ಅಲ್ಲಿ? ಹೋಗಿ ಅಡಿ ಕಾಲಡಿ ಒಂಚೂರು ನೋಡ್ಕೊಳ್ಳಿ. ತೌಡಪ್ಪಳಕ ಅಂತ ಒಂದು ಇರುತ್ತೆ, ಈಗ ಅದು ಸ್ವಲ್ಪ ನಿಧಾನ. ತೌಡು ಬಣ್ಣದ್ದು ಒಂದು ಹಾವಿರುತ್ತೆ, ಕಚ್ಚಿದ್ರೆ ನಿಮ್ಮನ್ನ ಕೂಡಲೇ ನಾನೊಂದು ಇದು ಟ್ರೀಟ್ಮೆಂಟ್ ಕೊಡ್ತೇನೆ. ಕಚ್ಚಿದ್ರೆ ನೋಡಿ, ಅದು ಬಳ್ಳಿ ಬೇರೆ. ಎಷ್ಟು ಚೆನ್ನಾಗಿದೆ ಆ ಬಳ್ಳಿ ನೋಡಿ. ಹೌದು ಹೌದು ಹೌದು, ಆ ಬಳ್ಳಿ ಒಳ್ಳೆ ಹಾವಿನ ತರನೇ ಇದೆ. ಹೌದು ಹೌದು, ಮೇಲವರೆಗೆ ಹೋಗಿದೆ ನೋಡಿ, ಸಕಲಾಗಿದೆ. ವೀಕ್ಷಕರೇ ನೋಡಿ, ಒಂದು ಕಾಡಿನ ಒಳಗಡೆ ಸಂಚಾರ ಮಾಡೋದು ಅಂತ ಹೇಳಿದರೆ ಅಲ್ಲಿ ಯಾವ ಒಂದು ವೈಶಿಷ್ಟ್ಯವಾದ ಗಿಡಗಳಿರ್ತವೆ ಅಂತ ಹೇಳಿದರೆ ಎಲ್ರಿಗೂ ಅದು ಗೊತ್ತಾಗೋದಿಲ್ಲ. ಈಗ ನಮ್ಮ ಜೊತೆ ಗೋಳಿಯಾರಿದ್ದಾರೆ, ಹೇಳಿದರು ಇದು ಕನಪಡೆ ಅಂಥೇಳಿ ಒಂದು ಸಸ್ಯ. ನಾವು ಸುಮ್ಮನೆ ಏನೋ ಗೊತ್ತಿಲ್ಲದ ಹಾಗೆ, ಕೆಲವರಿಗೆ ಒಂದು ಹಾಬಿ ಇರ್ತದೆ, ಆ ಎಲೆಗಳನ್ನೆಲ್ಲ ಚಿವುಡ್ತಾ ಹೋಗೋದು, ಏನೇನೋ ಮಾಡ್ತಾ ಹೋಗೋದು. ಈ ಎಲೆನ ಎಲ್ಲಾದರೂ ಅಪ್ಪಿತಪ್ಪಿ ಅದನ್ನು ಕಟ್ ಮಾಡಿದರೆ ಅದರ ಸೊನೆ ಕಣ್ಣಿಗೆ ಸಿಡಿದ್ರೆ ಕಣ್ಣು ಹೋಗಿಬಿಡ್ತದೆ ಅಲ್ವಾ ಸರ್? ಅದ್ರ ಹೆಸರು ಕನಪಡೆ ಅಂತೇಳಿ. ಸೇಪಿಯಂ ಅಂತೇಳಿ ಬರುತ್ತೆ. ಇದು ಇದ್ರದ್ದು ಮುಂಚಿನ ಕಾಲದಲ್ಲಿ ಸುಗ್ಗಿ ಮಾಡುವ ಹುಳಗಳು ಜಾಸ್ತಿ. ಅಂದ್ರೆ ಸೂರ್ಯನ ಬೆಳಕು ಕಡಿಮೆ ಇರುತ್ತೆ, ಆದ್ರಿಂದ ಈ ಹುಳುಗಳು ಹೆಚ್ಚೆ ಆಗ್ತಿತ್ತು. ಇದನ್ನ ಒಂದು ಫಸ್ಟ್ 2 ಹೂಟ ಆದ ತಕ್ಷಣ ಇದನ್ನೆಲ್ಲ ಕಟ್ ಮಾಡಿ, ಸ್ವಲ್ಪ ಕಟ್ ಮಾಡಿ ಗದ್ದೆಗೆ ತೆಗೆದು ಹಾಕಿ ಕೀಟನಾಶಕ ರೋಗನಾಶಕ ಎಲ್ಲವೂ ಹೌದು. ಇದು ಮಣ್ಣು ಫಲವತ್ತಾಗ್ತಿತ್ತು. ಮಣ್ಣು ಫಲವತ್ತು ಆಗಬಹುದು, ಯಾಕಂತ ಹೇಳಿದ್ರೆ ಕೊಳತು ಹೋಗಿ ಮಣ್ಣು ಫಲವತ್ತು ಆಗೇ ಆಗುತ್ತೆ. ಮೇನ್ ಏನಂದ್ರೆ ಪೆಸ್ಟಿಸೈಡ್. ಇವಾಗ ಏನು ನೀವು ಪೆಸ್ಟಿಸೈಡ್ ಅಂತ ಹೇಳಿ ಗದ್ದೆ ಹಾಕ್ತೀರಿ, ಇದು ನ್ಯಾಚುರಲ್. ಭೂಮಿ ಈಗಿದ್ದು ಹಾಕಿ ಭೂಮಿಯು ಹಾಳಾಗ್ತದೆ.
ಇದು ಹಾಗಾಗಲ್ಲ. ಇದು ತುಂಬಾ ಇತ್ತು ಮೊದಲು, ಜನರಿಗೆ ಗೊತ್ತಿಲ್ಲ. ಒಂದು ನೀವು ಏನಂತ ಹೇಳಿದ್ರೆ ಇದನ್ನ ಮುಟ್ಬೇಕಾದ್ರೆ ಜಾಗ್ರತೆ ಮಾಡಬೇಕು ಅಷ್ಟೇ. ಹೌದು, ಬೇಕಾದ್ರೆ ಒಂದು ಮುಟ್ಟಿ ಇದು ನೋಡಿ ಹೇಗೆ ಬರುತ್ತೆ ಹಾಲು ಅಂತ ನೋಡುವ. ಜಾಗ್ರತೆ ಇದಲ್ವಾ ಸರ್? ಹೌದು ಹೌದು ಅದ್ರ